ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ಸಂಡೇ, ಟಿಫಿನ್ ಆಗಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ 1 ಗಂಟೆ. ನೋಡ್ಬೋದು ನನ್ನ ಸ್ಕಿನ್ ಇವತ್ತು ಹೆಂಗಾಗ್ಯದ ಅಂಥೇಳಿ ಬಿಸಿಲಿಗೆ ಪೂರಾ ಅದನ್ನೊಂದು ಸ್ವಲ್ಪ ಟ್ಯಾನ್ ರಿಮೂವಲ್ ಮಾಡಬೇಕು, ಸ್ವಲ್ಪ ನಮ್ಮದು ಸ್ಕಿನ್ ಕೇರ್ ಮಾಡ್ಕೋಬೇಕಂತ ಹೇಳಿ ಮಾಡ್ಲಿಕ್ಕತ್ತೀವಿ. ನೋಡೋಣ ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ ಬರ್ರಿ. ಟ್ಯಾನ್ ರಿಮೂವಲ್ ಮಾಡಲಿಕ್ಕೆ ನಾನು ಭಾಳ ವರ್ಷದಿಂದ ಒಂದು ಪ್ರೊಸೆಸ್ ಮಾಡ್ಲಿಕ್ಕತ್ತೀನಿ, ನಿಮಗೂ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲೇ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಟೊಮ್ಯಾಟೊ, ಒಂದು ಅರ್ಧ ಟೊಮ್ಯಾಟೊ, ಹಾಲು, ಆಮೇಲೆ ಮೊಸರು, ಒಂದು ಕಾಫಿ ಪೌಡರು, ಕಾಟನ್. ಇದು ಮೇನ್ ಇಂಗ್ರೀಡಿಯೆಂಟ್. ಇದು ಏನಂದ್ರೆ ಇದು ಮಸೂರ್ ದಾಲ್ ಅಂತ ಆರೆಂಜ್ ಕಲರ್ ದಾಲ್ ಬರ್ತದಲ್ಲ, ಅದನ್ನು ಪೌಡ್ರ್ ಮಾಡಿಸಿದ್ದು. ಅದನ್ನು ಪೌಡ್ರ್ ಮಾಡಿಸಿ ಸ್ಮೂತಾಗಿ ಗಿರಣಿಯಲ್ಲಿಗೆ ಹಾಕಿ ಪೌಡ್ರ್ ಮಾಡಿಸಿದ್ದಿದ್ದು. ಇದನ್ನು ನಾನು ಭಾಳ ವರ್ಷದಿಂದ ಹಚ್ಕೊಳಿಕತ್ತೀನಿ, ನನಗಂತೂ ಭಾಳ ಎಫೆಕ್ಟಿವ್ ಆಗ್ಯದ ಇದು. ನೋಡೋಣ ಫಸ್ಟ್ ಪ್ರೊಸೀಜರ್ ಏನು ಮಾಡ್ತೀನಿ ಹೇಳ್ಕೊಡ್ತೀನಿ. ಸ್ವಲ್ಪ ಕಾಟನ್ ತೊಗೊಂಡಿನಿ, ಆಮೇಲೆ ಹಾಲು ತೊಗೊಂಡಿನಿ. ಫಸ್ಟ್ ನೋಡ್ಬೋದು ಕಾಟನ್ನ ಸ್ವಲ್ಪ ಹಾಲಿನಾಗ ಎದ್ದಿ ಹಾಲನ್ನ ಸ್ವಲ್ಪ ಕ್ಲೆನ್ಸಿಂಗ್ ಮಾಡ್ಕೋಬೇಕು ನಮ್ಮ ಮುಖನ. ನಮ್ಮ ಮುಖಕ್ಕೆ ಮೇಲಿಂದು ಎಲ್ಲ ತೆಗಿಲಿಕ್ಕೆ, ಹೊಲಸು ತೆಗಿಲಿಕ್ಕೆ ಹಾಲು ಒಂದು ಕ್ಲೆನ್ಸಿಂಗ್ ಥರ ಯೂಸ್ ಆಗ್ತದೆ ನಮಗಿದು. ಸರ್ಕ್ಯುಲರ್ ಮೋಷನ್ ಈ ಥರ ನೀವು ಎಷ್ಟು ಮಸಾಜ್ ಮಾಡ್ಕೋತೀರಿ ನಿಮ್ಮ ಸ್ಕಿನ್ನಿಗೆ, ಅಷ್ಟು ನಿಮ್ಮ ಮುಖ ಕ್ಲೀನ್ ಆಗ್ತದೆ. ಮಾರಿಗೆ ಹಾಲು ಹಚ್ಕೊಂಡು ತಿಕ್ಕೊಂಡ್ಮೇಲೆ, ಮಸಾಜ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು, ಅದಾದಮೇಲೆ ಒಂದು ಟವೆಲಿಂದ ಒರೆಸ್ಕೊಂಡು, ನೋಡ್ಬೋದು ನೀವು ಬರೀ ನನ್ನ ಹಾಲಿಂದ ಮಸಾಜ್ ಮಾಡಿದ್ರೆ ನನ್ನ ಸ್ಕಿನ್ ಡಿಫ್ರೆನ್ಸ್ ಕಾಣಿಸ್ಲಿಕ್ಕತ್ತದ ಅನ್ನಿಸ್ತದೆ ನಿಮಗೆ. ನೆಕ್ಸ್ಟ್ ಒಂದು ಅರ್ಧ ಟೊಮೆಟೊಕ್ಕೆ ಉಪ್ಪು ಹಾಕೀನಿ, ಸಾಲ್ಟ್ ಮತ್ತು ಶುಗರ್ ಹಾಕೀನಿ. ಇದರಿಂದ ನಮ್ಮ ಸ್ಕಿನ್ ಮೇಲೆ ಸ್ಕ್ರಬ್ ಆಗ್ತದೆ. ಇದು ನಮ್ಮ ಸ್ಕ್ರಬ್ ಹಾಕಬೇಕು. ಇದನ್ನು ಚೆನ್ನಾಗಿ ತಿಕ್ಕಬೇಕು. ಸ್ಕ್ರಬ್ನು ಅಷ್ಟೇ, ಓಪನ್ ಪೋರ್ಸ್ ಎಲ್ಲ ಓಪನ್ ಆಗ್ತಾವು. ಸ್ಕ್ರಬ್ ಹಚ್ಚಿ ಚಂದಾಗಿ ತಿಕ್ಕೋಬೇಕು. ಈಗ ನಾನು ಮಾರಿ ವಾಶ್ ಮಾಡೀನಿ, ನೋಡ್ಬೋದು ನೀವು. ಒರೆಸ್ಕೊಂಡು ತೋರಿಸ್ತೀನಿ. ಇನ್ನು ನಾ ಪ್ಯಾಕ್ ಹಾಕಿಲ್ಲ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಲಿಕ್ಕದು. ಈಗ ಲಾಸ್ಟ್ ಸ್ಟೆಪ್ ಫೇಸ್ ಪ್ಯಾಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮೊಸರು ತೊಗೊಂಡಿನಿ ನಾನು. ಮೊಸರಿಗೆ ಸ್ವಲ್ಪ ಕಾಫಿ ಪೌಡ್ರ್, ನಿಮ್ಮ ಹತ್ರ ಯಾವ್ದು ಕಾಫಿ ಪೌಡ್ರ್ ಇರುತ್ತೆ ಅದು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕಾಫಿ ನಮ್ಮದು ಇನ್ಸ್ಟಂಟ್ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡ್ತದೆ ಕಾಫಿ. ಆಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್ ಮಸೂರ್ ದಾಲ್ದು ಹಿಟ್ಟು. ಇದು ಕನ್ನಡದಾಗ ನಮ್ಮ ಕರ್ನಾಟಕ ಕಡೆ ಚನ್ನಂಗಿ ಬ್ಯಾಳಿ ಅಂತಾರೆ. ಅದ್ರದ್ದು ಚನ್ನಂಗಿ ಬ್ಯಾಳಿದು ಹಿಟ್ಟು ಸ್ವಲ್ಪ ಹಾಕಿ, ಕಡ್ಲಿ ಹಿಟ್ಟನ್ನು ಯೂಸ್ ಮಾಡ್ಬೇಕು. ಇದು ಇಲ್ಲ ಅಂದ್ರೆ ಕಡ್ಲಿ ಹಿಟ್ಟು ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಿದರೆ ಜಾಸ್ತಿ ಎಫೆಕ್ಟಿವ್ ಅದ. ಮಿಕ್ಸ್ ಮಾಡಿ ಇದು ಒಂಥರ ಪ್ಯಾಕ್ ಆಗ್ತದೆ ನೋಡ್ರಿ. ಇದನ್ನು ನಾನಂತರೂ ಬ್ರಷ್ ಗಿಶ್ ಏನು ಯೂಸ್ ಮಾಡ್ಲಿತ್ತಿಲ್ಲ, ಕೈಲೇನ ಹಚ್ಕೊಳಿಕತ್ತೀನಿ. ಸ್ವಲ್ಪ ಜೆಂಟ್ಲಿ ಮಸಾಜ್ ಮಾಡ್ಕೋಬೇಕು. ಇದನ್ನು ಕಣ್ಣು ಹತ್ರ ಎಲ್ಲ ಹಚ್ಕೊಳ್ರಿ, ನಡೀತದೆ. ಕಣ್ಣಿನ ಹತ್ರ ಸುತ್ತ ಇರೋ ಕಪ್ಪೆಲ್ಲ ಹೋಗ್ತದೆ. ಇಲ್ಲ ಸ್ವಲ್ಪ ನೋಡ್ಬೋದು ನೀವು. ನಾ ಈಗೆಲ್ಲ ಹಚ್ಕೊಂಡೇನಿದ್ದ, ಇದನ್ನ ಹಚ್ಕೊಂಡು ಒಂದು 10 ಮಿನಿಟ್ ಬಿಡ್ಬೇಕು. ಭೂತ ಥರ ಕಾಣಿಸ್ಲಿಕ್ಕೆ ನೋಡ್ಬೋದು. ನನ್ನ ಫೇಸ್ ಎಲ್ಲ ಡ್ರೈ ಆಗ್ಯದ ಈಗ ಫುಲ್, ಎಲ್ಲೂ ಅಂಟುವಂತು.
ಈಗ ಇದನ್ನು ವಾಶ್ ಮಾಡ್ಕೊಂಡು ರಿಸಲ್ಟ್ ತೋರಿಸ್ತೀನಿ. ನೋಡ್ಬೋದು ನೀವು ನನ್ನದು ನನ್ನ ಮುಖದ ಮೇಲಿಂದ ಸ್ವಲ್ಪ ಟ್ಯಾನ್ ರಿಮೂವಲ್ ಕಡಿಮೆ ಆಗ್ಯದ. ಭಾಳ ಟ್ಯಾನ್ ಇತ್ತು ನಂದು, ಸ್ವಲ್ಪ 50% ಕಡಿಮೆ ಆಗ್ಯದ. ಎವ್ರಿ ವೀಕ್ ನೀವು ಇದನ್ನು ಟ್ರೈ ಮಾಡಬೇಕು. 2 ಮಂತ್ಸ್ ಆದರೂ ಟ್ರೈ ಮಾಡಬೇಕು. ಆಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತದೆ. ನಾನು ಈಗ ಇಷ್ಟು ದಿವ್ಸ ಬಿಟ್ಟಿದ್ದೆ, ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕು. ನೋಡ್ಬೋದು ಸಾಫ್ಟ್ ಕೂಡ ಆಗ್ಯದ. ನಿಮ್ಮ ಸ್ಕಿನ್ ಸಾಫ್ಟ್ ಹೆಲ್ದಿಯಾಗಿ ಇರ್ತದೆ. ನಮ್ಮ ಸ್ಕಿನ್ ಕೇರ್ ನಾವು ಮಾಡ್ಕೊಳ್ಬೇಕು ಪ್ರತಿದಿನ ನೋಡ್ರಿ. ಸೊ ಇದು ಆಗಿತ್ತು ಇವತ್ತಿನ ನನ್ನ ಸ್ಕಿನ್ ಕೇರ್ ರುಟೀನ್. ಎವ್ರಿ ಸಂಡೇ ನಂದು ಸ್ಕಿನ್ ಕೇರ್ ರುಟೀನ್ ಹಿಂಗೆ ಇರ್ತದೆ ನಮ್ಮದು. ಸೊ ನೆಕ್ಸ್ಟ್ ಸಂಡೇ ಸಿಗ್ತೀನಿ. ಬಾಯ್.